ಫೈನಲ್ ಟು ಫೈನಲ್ 1,10,000 ಗೆ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇರುತ್ತೆ. ಫೈನಲ್ ಟು ಫೈನಲ್ 2,25,000 ಗೆ ವಿತ್ NOC ಕೊಡ್ತೀನಿ, 2,75,000 ಗೆ ವಿತ್ ನಂಬರ್ ಕೊಡ್ತೀನಿ. 6,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 6,30,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ? 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 8,80,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2020 ಮಾಡಲ್ 30,000 ಓಡಿರೋ ಗಾಡಿ. 2013 ಮಾಡಲ್ ಸಿಂಗಲ್ ಓನರ್ 85,000 ನೋಡೈತೆ, ವ್ಯಾಲಿಡ್ ಇನ್ಶೂರೆನ್ಸ್ ಐತೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,95,000 ಕೊಟ್ ಮಾಡ್ತಾ ಇದೀವಿ. 2,70,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 1,75,000 ಗೆ ಮುಗಿಸ್ಕೊಡ್ತೀನಿ. 1,70,000ಕ್ಕೆ ನಿಮ್ಗೆ ಹೋಂಡಾ ಸಿಟಿ ನಿಮ್ಗೆ ಹೊಸ FC ರನ್ನಿಂಗ್ ಆಲ್ರೆಡಿ ರಿನ್ಯೂ ಆಗಿರೋ ಗಾಡಿ ಕೊಡ್ತಾರ. ಸೆಕೆಂಡ್ ಓನರ್ ಆಗೈತೆ, ಬರೀ 22,000 ರೆಕಾರ್ಡೆಡ್ ರೋಡ್ ಐತೆ. ಸರಂಡ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ AR ಕಾರ್ಸ್ ಬಂದಿಲ್ಲ. AR ಮೋಟರ್ಸ್ ಅಂತ ಮತ್ತೊಂದು ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ. AR ಕಾರ್ಸ್ ವೋಲ್ಕ್ಸ್ವ್ಯಾಗನ್ ಫೇಮಸ್ ಆದ್ರೆ AR ಮೋಟರ್ಸ್ ಕಮ್ಮಿ ಓಡಿರೋ ಗಾಡಿಗಳೇ ಫೇಮಸ್ ಅಂತ ಹೇಳ್ಬೋದು. ಅಂಡ್ ಏನ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ, ಯಾವ ಮಾಡೆಲ್ ಅಲ್ಲಿ ಕೊಡ್ತಿದ್ದಾರೆ, ಎಷ್ಟು ಕಮ್ಮಿ ಓಡಿದೆ ಎಲ್ಲ ಕೇಳ್ಕೊಳ್ಳೋಣಲ್ಲ. ಸರ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಕಂಗ್ರಾಚುಲೇಷನ್ ಅಂತ. ಫಸ್ಟ್ ವಿಡಿಯೋ ಮಾಡ್ತಿರೋದು ಈ ಶೋರೂಮ್ ಅಲ್ಲಿ. ಎಷ್ಟು ಗಾಡಿ ನೋಡಬಹುದು ಸರ್? ಸರ್ ಆಲ್ಮೋಸ್ಟ್ 15+ ವೆಹಿಕಲ್ ಇವಾಗ ಸದ್ಯಕ್ಕೆ ಸ್ಟಾಕ್ ಅಲ್ಲಿ ಐತೆ. ಕಡಿಮೆ ಓಡಿರೋದು ಬಿಲೋ 80 ಅಂದ್ರೆ ನಿಮ್ಗೆ 20,000 ಓಡಿರೋ ಗಾಡಿನೂ ಸಿಗುತ್ತೆ. 1 lakh ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ. 1 ಲಕ್ಷ ಎಲ್ಲಿ ಬರುತ್ತೆ ಸರ್ ಇದು? ಅಲ್ಲಿಂದ ಒಂದು ಬಂದ್ಬಿಟ್ಟು ಎಲ್ಲೂ ಬೇಡ, ಗೊಟ್ಟಿಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್, ಗೊಟ್ಟಿಗೆರೆ ಬಸ್ ಸ್ಟಾಪ್, ಗೌರ್ಮೆಂಟ್ ಹಾಸ್ಪಿಟಲ್ ಲ್ಯಾಂಡ್ ಮಾರ್ಕ್ ಆಪೋಸಿಟ್ AR ಮೋಟರ್ಸ್. ಈ ಸರ್ತಿ ನಾನು ಹೇಳಿದ್ ಕರೆಕ್ಟಾ? ವೋಲ್ಕ್ಸ್ವ್ಯಾಗನ್ ಗಾಡಿಗಳು ಇಲ್ಲಿ ಸಿಗುತ್ತಾ ಸರ್? ವೋಲ್ಕ್ಸ್ವ್ಯಾಗನ್ ಗೆ ಸಪರೇಟ್ ಬ್ರಾಂಚ್ ಐತೆ. ಓಕೆ, ನಿಮ್ಗೆ ಯಾವ ಪರ್ಟಿಕ್ಯುಲರ್ ಡಿವೈಡ್ ಇಲ್ಲಿ MUV ಸೆಗ್ಮೆಂಟ್ ಪ್ಲಸ್ ಸೆಡಾನ್ ಪ್ಲಸ್ ಪ್ರೀಮಿಯಂ ಬರುತ್ತೆ ಈ ಆಫೀಸ್ಗೆ. ಅಲ್ಲಿ ನಿಮ್ಗೆ ಆರ್ಚ್ ಪ್ಯಾಕ್ i20 i10 ಆ ತರ ತುಂಬಾ ಸಿಗುತ್ತೆ. ಪ್ಲಸ್ ಪೋಲೋ ಸ್ಪೆಷಲ್ ಆಪ್ಷನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಕಂಪೇರ್ ಮಾಡಿದ್ರೆ AR ಕಾರ್ಸ್ AR ಮೋಟರ್ಸ್ ಏನ್ ಡಿಫ್ರೆನ್ಸ್ ಸರ್? AR ಮೋಟರ್ಸ್ AR ಕಾರ್ಸ್ ಎಲ್ಲರಿಗೂ ಗೊತ್ತು. AR ಮೋಟರ್ಸ್ ಏನ್ ಯುನೀಕ್ ಆಗಿ ತಂದಿದ್ದೀರಾ? ಯುನೀಕ್ ಅಂದ್ರೆ ನಿಮ್ಗೆ ಲೆಸ್ ಡ್ರೈವನ್ ವೆಹಿಕಲ್ ಸಿಗುತ್ತೆ, ಪ್ಲಸ್ ಸೆಡಾನ್ ಗಾಡಿ ಇಲ್ಲಿ ಸಿಗುತ್ತೆ. ಓಕೆ, ಕಂಫರ್ಟ್ ಲೆವೆಲ್ ನಿಮ್ಗೆ ಲಾಂಗ್ ಓಡಕ್ಕೆ. ಆಮೇಲೆ MUV ಸೆಗ್ಮೆಂಟ್ ಗಾಡಿಗಳು, ಇನೋವಾ, XUV ಎಲ್ಲ ತರ. ಅಂಡ್ ಲೆಸ್ ಡ್ರೈವನ್ ಅಂತಂದ್ರೆ ಕ್ವಾಲಿಟಿ ಗಾಡಿ ಅಂದ್ರೆ ಸರ್ವಿಸ್ ರೆಕಾರ್ಡ್, ಶೋರೂಮ್ ರೆಕಾರ್ಡ್ ಸಿಗುತ್ತೆ ಎಲ್ಲಾ ಗಾಡಿಗೂ. ಪ್ರತಿ ಒಂದ್ ಗಾಡಿಗೆ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಖಂಡಿತ. ಅಂಡ್ ಮತ್ತೊಂದು ಪಾಯಿಂಟ್ ಹೇಳೋದಾದ್ರೆ ಸರ್, ಆಲ್ಮೋಸ್ಟ್ ಅಲ್ಲಿ ಇಂಟರ್ಸ್ಟೇಟ್ ವೆಹಿಕಲ್ಗಳು ಡೀಲ್ ಮಾಡ್ತಿದ್ರಿ, ಇಲ್ಲಿ ಕರ್ನಾಟಕ ವೆಹಿಕಲ್ 90% ಕರ್ನಾಟಕ ವೆಹಿಕಲ್. ಓಕೆ, ಇಂಟರ್ಸ್ಟೇಟ್ ಐತೆ, ಅದ್ರ 90% ಕರ್ನಾಟಕ ವೆಹಿಕಲ್. ಬಟ್ ಪರ್ಟಿಕ್ಯುಲರ್ ಚೂಸ್ ಮಾಡಿಬಿಟ್ಟು ಗಾಡಿಗಳಲ್ಲಿ ಸೆಲೆಕ್ಟ್ ಮಾಡಿದ್ರ ಅಂತ ಹೇಳ್ಬೋದು. ಅಂಡ್ ಇಂಟರ್ಸ್ಟೇಟ್ ವೆಹಿಕಲ್ ಆದ್ರೂ ಕೂಡ ಕಮ್ಮಿ ಓಡಿರೋ ಗಾಡಿಗಳು ಈ ಶೋರೂಮ್ ಅಲ್ಲಿ ನೋಡಕ್ ಸಿಗುತ್ತೆ ಅಂತ ಹೇಳ್ಬೋದು. ಅಡ್ರೆಸ್ ಹೇಳಿದ್ದೇನೆ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಅಂಡ್ ಪ್ರೈಸಿಂಗ್ ನೀವು ಚೆಕ್ ಮಾಡ್ಕೊಳ್ಳಿ, ಆಲ್ ಓವರ್ ಮಾರ್ಕೆಟ್ ಕಂಪೇರ್ ಮಾಡಿ ಬಂದು ತಗೊಂಡೋಗಿ ಸರ್. ಎಸ್ ಸರ್. ಅಂಡ್ ಕ್ವಾಲಿಟಿ ಗಾಡಿಗಳು ಅಂತ ಹೇಳಿದ್ನಲ್ಲ, ಒಂದ್ಸರ್ತಿ ನೀವು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನ್ ಹೇಳಿದೀನಿ ಅಂತ ವಿಡಿಯೋದಲ್ಲಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್, ಬನ್ನಿ ಸರ್. ಸರ್ ಫಸ್ಟ್ ಗಾಡಿ ಹೋಗೋದಾದ್ರೆ ಹೊಸ ಶೋರೂಮ್ ಅಲ್ಲಿ ಯಾವ ಮಾಡೆಲ್ ಇಂದ ಕೊಡ್ತಿದ್ರ ಸರ್? 2008 ಮಾಡೆಲ್ ಇಂದ 1 ಲಕ್ಷ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಆಫೀಸ್ ಅಲ್ಲಿ. ಇದು ಬಂದ್ಬಿಟ್ಟು ನಮ್ದು AR ಕಾರ್ಸ್ ಯೂನಿಟ್ AR ಮೋಟರ್ಸ್ ಅಂತ. ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು 2008 ಮಾಡಲು 50,000 ನೋಡುತ್ತೆ. ಸಿಂಗಲ್ ಓನರ್, 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. 8 ಮಾಡಲು ಇದು ಪ್ರೈಸಿಂಗ್ ಆಗಿರುತ್ತೆ ನಿಮ್ಗೆ. ಅಂಡ್ ನೋಡಬಹುದು ಟೈರ್ ಕಂಡೀಷನ್ ತೋರಿಸ್ತೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋತಾರೆ, ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಓಡಿರೋದು ರೆಕಾರ್ಡೆಡ್ ಸರ್ 50,000 ರೆಕಾರ್ಡೆಡ್ ಓಡಿರೋದು ಗಾಡಿ. ಪ್ರೈಸಿಂಗ್ ನಂಬರ್ ಆಗಿರುತ್ತೆ. ಪ್ರೈಸಿಂಗ್ ಕಡಿಮೆ ಬಜೆಟ್ ಅವ್ರಿಗೆ ಎಲ್ಲ ಒಳ್ಳೆ ಗಾಡಿ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 1.5 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 1,10,000 ಗೆ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇರುತ್ತೆ. 1,10,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಹೌದು, ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ನನ್ನ ಕಡೆಯಿಂದ ಒಂದು ಬಂಪರ್ ಆಫರ್, ಹೊಸ ಶೋರೂಮ್ 1 ಲಕ್ಷಕ್ಕೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋಣ ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು 2010 ಮಾಡಲ್ ಸೆಕೆಂಡ್ ಓನರ್, ಆಟೋಮೆಟಿಕ್ ವಿತ್ ಸನ್ರೂಫ್ ಸರ್. 3,25,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 280 ಕೊಟ್ಬಿಡೋಣ ಸರ್. 2,80,000. ಹೌದು, ಆಟೋಮೆಟಿಕ್ ವಿತ್ ಸನ್ರೂಫ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 70,000 ನೋಡೈತೆ ಗಾಡಿ. ಗಾಡಿ ತುಂಬಾ ಚೆನ್ನಾಗೈತೆ. ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ Chevrolet Beat 14 ಮಾಡಲ್. 14 ಮಾಡಲ್ ಥರ್ಡ್ ಓನರ್ ಐತೆ. LT ಆಪ್ಷನಲ್. ಇದ್ರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ಅಲೋವಿಲ್ಸ್, 4 ಪವರ್ ವಿಂಡೋ, ಪೋಸ್ಟರಿಂಗ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೆಹಿಕಲ್ ಆಗೈತೆ. ಇದು ಬಂದ್ಬಿಟ್ಟು 2,25,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು ನಿಮ್ಗೆ ಎಷ್ಟು ಮಾಡ್ಕೊಡೋಣ ನೀವೇ ಹೇಳ್ಬಿಡಿ ಸರ್. 2 ಲಕ್ಷಕ್ಕೆ ಸರ್. ಬನ್ನಿ ಸರ್, ಮಾಡ್ಕೊಡ್ತೀನಿ. 195 ಮುಗಿಸ್ಕೊಡ್ತೀನಿ. 1,95,000ಕ್ಕೆ KA ನಂಬರ್ ಆಗಿರುತ್ತೆ. ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? 14 ಮಾಡಲ್ ಐತೆ ಗಾಡಿ. ಅದು ಪೆಟ್ರೋಲ್. ಎಸ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ವೋಲ್ಕ್ಸ್ವ್ಯಾಗನ್ ಆಮಿಯೋ ಸರ್. ಸರ್ ಇದು ಬಂದ್ಬಿಟ್ಟು 2018 ಮಾಡಲ್ ಸೆಕೆಂಡ್ ಓನರ್ ಆಗೈತೆ. ಬರೀ 22,000 ರೆಕಾರ್ಡೆಡ್ ರೋಡ್ ಐತೆ.
ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಟೈರ್ ಎಲ್ಲ 20. ಶೋರೂಮ್ ಟೈರ್ ಇರೋದು. ಅಂಡ್ ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್ 60% ಐತೆ ಯಾವ ವೇರಿಯಂಟ್ ಸರ್. 1 ಲೀಟರ್ ಇಂಜಿನ್ ಬರುತ್ತೆ, ಟ್ರೆಂಡ್ ಲೈನ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬರುತ್ತೆ, ಮಿಡ್ ಓಷನ್ ಬರುತ್ತೆ ಸರ್ ಇದು. ಓಕೆ ಇಂಟೀರಿಯರ್ ನೋಡಬಹುದು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ನಿಮ್ಗೆ ಲೆದರ್ ಸೀಟ್ ಕೂಡ ಐತೆ ಗಾಡಿಯಲ್ಲಿ. ತಗೊಂಡು ಏನ್ ಮಾಡ್ಸಂಗಿಲ್ಲ. 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಬರುತ್ತೆ ವಿತ್ ಏರ್ ಬ್ಯಾಗ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್. ಓಕೆ ಕ್ಯಾಮಿಯೋಗೆ 22,000 ಓಡಿದೆ ಅಲ್ಲ ಸರ್? ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 495 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 460ಗೆ 450ಗೆ ವಿತ್ NOC ಜೊತೆ ಕೊಡ್ತೀನಿ, 525ಗೆ ವಿತ್ ನಂಬರ್ ಜೊತೆ ಕೊಡ್ತೀನಿ. 5,25,000ಕ್ಕೆ ವಿತ್ ನಂಬರ್ ನಂಬರ್. ಸರ್ ಲೋನ್ ಹೋಗೋದ್ರೆ ಆಲ್ಮೋಸ್ಟ್ ಎಷ್ಟಾಗ್ಬೋದು? ಆಲ್ಮೋಸ್ಟ್ ನಿಮ್ಗೆ 5 ಲಕ್ಷ 4.5 475 ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಹೋಂಡಾ ಸಿಟಿ 2008 ಮಾಡಲ್, ವ್ಯಾಲಿಡ್ ಡಾಕ್ಯುಮೆಂಟ್ ಐತೆ, ಫ್ರೆಶ್ FC ಜೊತೆ ಇರೋ 2028 ವರೆಗೂ FC ಐತೆ. ಓಕೆ ವ್ಯಾಲಿಡ್ ಇನ್ಶೂರೆನ್ಸ್ ಐತೆ, 86,000 ನೋಡೈತೆ ಸರ್. ಬ್ಲಾಕ್ ಕಲರ್ ZX ವೇರಿಯಂಟ್ ಇದು ಹೋಂಡಾ ಸಿಟಿಯಲ್ಲಿ 1.5 ZX. ನಿಮ್ಗೆ ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 2,20,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 1,75,000ಗೆ ಮುಗಿಸ್ಕೊಡ್ತೀನಿ. 1,75,000ಕ್ಕೆ ನಿಮ್ಗೆ ಹೋಂಡಾ ಸಿಟಿ ನಿಮ್ಗೆ ಹೊಸ FC ರನ್ನಿಂಗ್ ಆಲ್ರೆಡಿ ರಿನ್ಯೂ ಆಗಿರೋ ಗಾಡಿ ಕೊಡ್ತಾ ಇರೋದು ವಿತ್ ಆಲ್ ಡಾಕ್ಯುಮೆಂಟ್. 1,75,000 ಕರ್ನಾಟಕ ನಂಬರ್ ಆಗಿರೋದು. ಗಾಡಿ ಮಾತ್ರ ಚೆನ್ನಾಗಿದೆ ಅಂಡ್ ಪ್ರೈಸಿಂಗ್ ಚೆನ್ನಾಗಿದೆ. ನಿಮ್ಗೆ ಲೆದರ್ ಸೀಟ್ ಐತೆ, ಸ್ಟೈನ್ಲೆಸ್ ಸೀಟ್ ಐತೆ. ನಿಮ್ಗೆ ಅಡಿಷನಲ್ ಏನ್ ಮಾಡ್ಸಂಗಿಲ್ಲ ಸರ್. 1,75,000 ಕೊಟ್ರೆ ಗಾಡಿ ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಸೀಟು ಕಂಪ್ನಿ ಸೀಟು 15,000 ನಿಮ್ಗೆ. ಹಾಗೆ ನೆಕ್ಸ್ಟ್ ಕಲರ್ ಬೇಕಂದ್ರೆ ಹೋಂಡಾ ಸಿಟಿ ಮತ್ತೊಂದಿದೆ ಸರ್, ಆಲ್ಮೋಸ್ಟ್ ವೈಟ್ ಕಲರ್ ಅಲ್ಲಿ ನಿಮ್ಗೆ ಹೋಂಡಾ ಸಿಟಿ ಫೇಮಸ್. ಅದು ನಿಮ್ಗೆ 2008 ಮಾಡಲ್ ಐತೆ, 10 ಮಾಡಲ್ ಐತೆ, ಇನ್ನೊಂದು 10 ಮಾಡಲ್ ಬ್ಲಾಕ್ ಅಲ್ಲಿ ಐತೆ, 13 ಮಾಡಲ್ ಕೂಡ ಐತೆ ಸರ್. ಗಾಡಿಗಳು ಹೋಂಡಾ ಸಿಟಿ ಸೆಡಾನ್ ಗಾಡಿಯಲ್ಲಿ, ಆಮಿಯೋ ಕೂಡ ಐತೆ. ತುಂಬಾ ಆಪ್ಷನ್ ಸಿಗುತ್ತೆ AR ಮೋಟಾರ್ಸ್ ಅಲ್ಲಿ ಸೆಡಾನ್ ಗಾಡಿಯಲ್ಲಿ. ಓಕೆ ಅಂಡ್ ಪ್ರೈಸಿಂಗ್ ಅಲ್ಲೂ ನೋಡಬಹುದು ನೀವು. ಒಂದ್ಸರ್ತಿ ಮಾರ್ಕೆಟ್ ಕಂಪೇರ್ ಮಾಡ್ಕೊಳ್ಳಿ, AR ಮೋಟಾರ್ಸ್ ಬನ್ನಿ ಅಂಡ್ ಕಮ್ಮಿ ಹೊಡಿರೋ ಗಾಡಿ ಬೇಕಂದ್ರೆ ಡೈರೆಕ್ಟ್ ಆಗಿ ಬರ್ಬೋದು ಅಂತ ಹೇಳ್ತೀನಿ. ಅಂಡ್ ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ ಅಂಡ್ ನೀವು ಮೆಕ್ಯಾನಿಕಲ್ ಕರ್ಕೊಂಡ್ ಬಂದ್ರು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. 10 ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ಅಲ್ಲೂ ಕೊಡ್ತಿದ್ದಾರೆ, ಬಂದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಬನ್ನಿ ಸರ್ ಮಾಡ್ಕೊಡಿ. ಹಾಗೆ ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಗಾಡಿ 2010 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಸಿಟಿ 84,000 ರೆಕಾರ್ಡೆಡ್ ರೋಡ್ ಇರೋದು. 84,000 ಚೇಂಜ್ ಓಡೈತೆ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ VMT ಎಡಿಷನ್ ಬರುತ್ತೆ ಸರ್ ಇದು. 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಲೆದರ್ ಸೀಟ್ಸ್, ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಆಪ್ಷನ್ ಬರುತ್ತೆ ನಿಮ್ಗೆ. ಓಕೆ ರೆಕಾರ್ಡ್ ಸಿಗುತ್ತೆ ಸರ್ ಇದಕ್ಕೆ? ನಿಮ್ಗೆ ಹಿಸ್ಟ್ರಿ ಬೇಕಂದ್ರೆ ತಗ್ಸ್ಕೊಡ್ತೀನಿ. ಓಕೆ ಬೇಕಂದ್ರೆ ನಿಮ್ಗೆ 2010 ಮಾಡಲ್ ಸಿಂಗಲ್ ಓನರ್, ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ವಿತ್ NOC ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,40,000ಗೆ ಮುಗಿಸ್ಕೊಡ್ತೀನಿ. 2,40,000ಕ್ಕೆ ನಿಮ್ಗೆ ವಿತ್ NOC ಕೊಡ್ತೀನಿ. ವಿತ್ NOC ಕೆ ಬೇಕಂದ್ರೆ 2,95,000ಗೆ ವಿತ್ ನಂಬರ್ ಜೊತೆ ಕೊಡ್ತೀನಿ. ಓಕೆ ಹಾಗೆ ಇದು ನೆಕ್ಸ್ಟ್ ಆಪ್ಷನ್ ಇನ್ನೊಂದೈತೆ VMT ಬ್ಲಾಕ್ ಅಲ್ಲಿ. ಇದ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗೈತೆ. ಬ್ಲಾಕ್ ಬಿಟ್ಟು ತುಂಬಾ ಚೆನ್ನಾಗೈತೆ. ಇನ್ನ ಬಸ್ ಜಸ್ಟ್ ವಾಷಿಂಗ್ ಐತೆ, ರಿಫಪ್ ಮಾಡ್ಬೇಕು. ಹೆಡ್ಲೈಟ್ ಎಲ್ಲ ರಿಫಪ್ ಮಾಡಿ ಕ್ಲೀನ್ ಆಗಿ ಕೊಡ್ತೀನಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸೇಮ್ ರೆಡ್ ಅಲ್ಲಿ ಸೇಮ್ ಏನ್ ಆಪ್ಷನ್ ಬರುತ್ತೆ ಸೇಮ್ ಇದ್ರಲ್ಲೂ. ಬಟ್ ಒಂದ್ ಆಪ್ಷನ್ ಅಂತ ಅದ್ರ ಇಂಟೀರಿಯರ್ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ, ಇದ್ರಲ್ಲಿ ಲೆದರ್ ಬರುತ್ತೆ ಅಂತ ಹೇಳ್ಬೋದು. ಇದು 63,000 ನೋಡೈತೆ. ಇದು ಸಿಂಗಲ್ ಓನರ್ ಲೆಕ್ಕ, ಆದ್ರೆ ಕಮ್ಯುನಿಟಿ ಇಂಡಿವಿಜುವಲ್ ಆಗಿರೋದು. ಇದು ಸೆಕೆಂಡ್ ಓನರ್ ಪ್ರೆಸೆಂಟ್ 63,000 ರೆಕಾರ್ಡೆಡ್. ಇದಕ್ಕೂ ಕೂಡ ಹಿಸ್ಟ್ರಿ ಕೊಡ್ತೀನಿ. VMT ವೇರಿಯಂಟ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಲೆದರ್, ಇದು ನಿಮ್ಗೆ ಡ್ಯುಯಲ್ ಫ್ಯಾಬ್ರಿಕ್ ಸೀಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್. ಇದ್ರಲ್ಲಿ ಏನ್ ಫ್ಯೂಚರ್ ಬರುತ್ತೆ ಸೇಮ್ ಇದ್ರಲ್ಲೂ ಬರುತ್ತೆ. ಕಲರ್ ಡಿಫ್ರೆನ್ಸ್ 63,000 ನೋಡೈತೆ. ಸೇಮ್ ಪ್ರೈಸ್ ಅಲ್ಲಿ ಇದು ಕೊಡ್ತೀನಿ. 2,40,000ಗೆ ಇದಾದ್ರೂ ತೊಗೊಳ್ಳಿ, ಇದಾದ್ರೂ ತೊಗೊಳ್ಳಿ. ಅದು ಬೇಡ ಬನ್ನಿ ಸ್ವಲ್ಪ ಕ್ಯಾಮ್ರಾ ಈ ಕಡೆ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು 13 ಮಾಡಲ್ 295 ಹೇಳ್ತಾ ಇದೀವಿ. ಇದು ಬಂದ್ಬಿಟ್ಟು ಕಾರ್ಪೊರೇಟ್ ಎಡಿಷನ್ 2013 ಮಾಡಲ್ ಸಿಂಗಲ್ ಓನರ್ 85,000 ನೋಡೈತೆ. ಗಾಡಿ ನೋಡಿ ಗ್ರಿಲ್ ಎಲ್ಲ ಚೇಂಜ್ ಬರುತ್ತೆ ನಿಮ್ಗೆ, ಟೈಲ್ ಲ್ಯಾಂಪು ಚೇಂಜ್ ಬರುತ್ತೆ. ಗಾಡಿ ಮಾತ್ರ ಆಗಿರೋದು. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸ್ತಿದೀನಿ. ಫ್ರಂಟ್ ಪ್ರೊಫೈಲ್ ನಿಮ್ಗೆ ತೋರಿಸೋದಾದ್ರೆ ನಿಮ್ಗೆ ಲೆದರ್ ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಅಂಡ್ ಲೆದರ್ ಮಾತ್ರ ಚೆನ್ನಾಗಿದೆ ಅಂತ ನೋಡಬಹುದು. ನಿಮ್ಗೆ ಬ್ಯಾಕ್ ಪ್ರೊಫೈಲ್ ಇಂದ ಹಿಡ್ಕೊಂಡು ಫ್ರಂಟ್ ಗ್ರಿಲ್ ನೋಡಿ ಸರ್, ಟೈಪ್ 2 ಬರುತ್ತೆ. ಕಂಪೇರ್ ಮಾಡಿ ನೋಡ್ಕೊಬಹುದು ನಿಮ್ಗೆ. ಓಕೆ ಅಂಡ್ ನೋಡಬಹುದು ಯಾವ ತರ ಬರುತ್ತೆ. ಇದ್ರಲ್ಲಿ ರೌಂಡ್ ಫಾಗ್ ಲ್ಯಾಂಪ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಇದು ಫಾಗ್ ಲ್ಯಾಂಪ್ ಆಪ್ಷನ್ ಬೇರೆ ಬರುತ್ತೆ. ಇದು 5th ಎಡಿಷನ್, ಇದು 6th ಎಡಿಷನ್. ಪ್ರೈಸಿಂಗ್ ಬಂದ್ಬಿಟ್ಟು ವಿತ್ NOC ವೆಸ್ಟ್ ಬೆಂಗಾಲ್ ನಂಬರ್. ಇದು 2013 ಮಾಡಲ್ ಸಿಂಗಲ್ ಓನರ್ 85,000 ನೋಡೈತೆ. ವ್ಯಾಲಿಡ್ ಇನ್ಶೂರೆನ್ಸ್ ಐತೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,95,000 ಕೊಟ್ ಮಾಡ್ತಾ ಇದೀವಿ. 2,70,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ ಹಾಗೆ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು ಸರ್.
ನೆಕ್ಸ್ಟ್ ಹೋಲ್ಸ್ ವ್ಯಾಗನ್ ಪೋಲೋ ಬಂದ್ಬಿಟ್ಟು ನಿಮ್ಗೆ 2016 ಮಾಡಲ್ ಐತೆ, ಕರ್ನಾಟಕ ರಿಜಿಸ್ಟ್ರೇಷನ್. ಇದಕ್ಕೆ ಲೋನ್ ಬೇಕಾದ್ರೂ ಲೋನ್ ಮಾಡ್ಕೊಡ್ತೀನಿ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಫಸ್ಟ್ ಗಾಡಿ ಡೀಟೇಲ್ಸ್ ಹೇಳ್ತೀನಿ. 2016 ಮಾಡಲ್, ಸಿಂಗಲ್ ಓನರ್, 1.5 ಲೀಟರ್ ಇಂಜಿನ್, ಡೀಸೆಲ್ ಇದು. ನಿಮ್ಗೆ ಇದ್ರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ 5,45,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4,95,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 4,95,000 ಗೆ ಪೋಲೋ ಕೊಡ್ತಾ ಇದೀನಿ. ಎಲಿಫೆಂಟ್ ಗ್ರೇ ಕಲರ್, ಓಕೆ, ಸಿ ಗ್ರೇನು ಅಂತಾರೆ ಇದಕ್ಕೆ. ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ, ಹಾಗೆ ನೋಡ್ಬೋದು ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಅದು. ಅಂಡ್ ಇದು ಕೆ ನಂಬರ್ ಆಗಿರುತ್ತೋ ಒಂದ್ ಸರ್ತಿ ಚೆಕ್ ಮಾಡ್ಕೊಳ್ಳಿ ನೀವು. ಗಾಡಿ ಹೈ ಲೈನ್ ಕಂಫರ್ಟ್ ಲೈನ್ ಸರ್? ಕಂಫರ್ಟ್ ಲೈನ್ ಸರ್. 68,000 ಓಡೈತೆ. ಲೋನ್ ಬೇಕಂದ್ರೆ 1.4 lakh ಲೋನ್ ಮಾಡ್ಕೊಡ್ತೀನಿ. ಬರೀ 95,000 ಡೌನ್ ಪೇಮೆಂಟ್ ಮಾಡಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಗಾಡಿ ಇದಕ್ಕೂ ಸೇಮ್ ಆಪ್ಷನ್. 2017 ಮಾಡಲ್, ಗ್ರ್ಯಾಂಡ್ ಐಟೆನ್ ಆಸ್ತಾ ಆಪ್ಷನಲ್. ನಿಮ್ಗೆ ಇದ್ರಲ್ಲಿ ಏರ್ ಬ್ಯಾಗ್, ಡೈಮಂಡ್ ಕಟ್, ಅಲಾವಿಲ್ ಎಲ್ಲ ಸಿಗುತ್ತೆ. ಟೈರ್ ಎಲ್ಲ 60-70% ಐತೆ. ಓಕೆ, ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಇದು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಪ್ರೈಸಿಂಗ್ ವೈಸ್ ಬಂದ್ರೆ ನಿಮ್ಗೆ 5,45,000 ಅಗೇನ್ ಕೊಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 4,70,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಗ್ರ್ಯಾಂಡ್ ಐಟೆನ್ 4,70,000. 17 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಕರ್ನಾಟಕ ಅಲ್ವಾ ಸರ್? ಕರ್ನಾಟಕ ಗಾಡಿ ಸರ್. ಕರ್ನಾಟಕ 17 ಮಾಡಲ್, 470 ಗೆ. ಅಂಡ್ ಲೋನ್ ಹೋಗೋದಾದ್ರೆ ಸರ್ ಇದು ಬರೀ 4 ಲಕ್ಷ ಡೌನ್ ಪೇಮೆಂಟ್. ಇದು ಲೋನ್ 70,000 ಡೌನ್ ಪೇಮೆಂಟ್ ಮಾಡಿ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ಹಾಗೆ ಇನ್ನೊಂದು ಹೋಂಡಾ ಬ್ರಿಯೋ ಇರೋದು ಸರ್? ಇದು ಹೋಂಡಾ ಬ್ರಿಯೋ 2013 ಮಾಡಲ್, ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 60,000 ಚೇಂಜ್ ಹೊಡೈತೆ. SMT ವೇರಿಯಂಟ್, ಮಿಡ್ ಓಷನ್ ಬರುತ್ತೆ. ಟೈರ್ ಎಲ್ಲ 60-70% ಐತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ವಿತ್ ಲೆದರ್ ಸೀಟ್ ಹಾಕ್ಸೋರು ಅಡಿಷನಲ್. ಓಕೆ, ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಪ್ರೈಸಿಂಗ್ ವೈಸ್ ಹೋದ್ರೆ ನಿಮ್ಗೆ 275 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2,25,000 ಗೆ ವಿತ್ NOC ಕೊಡ್ತೀನಿ. 2,75,000 ಗೆ ವಿತ್ ನಂಬರ್ ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ 3.5 ಕಡಿಮೆ ಇಲ್ಲ. 2,75,000 ಗೆ ವಿತ್ ನಂಬರ್ ಕೊಡ್ತೀನಿ. ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ. ಹೌದು, ಅಂಡ್ ಚಿಕ್ಕ ಸ್ಪೇಸ್ ಅಲ್ಲಿ ಆರಾಮಾಗಿ ನುಗ್ಗುತ್ತೆ ಸರ್. ಇದು KR ಮಾರ್ಕೆಟ್ ಈ ಕಡೆ ಎಲ್ಲ ಆರಾಮಾಗಿ ನುಗ್ಗಿಸಬಹುದು, ಆರಾಮಾಗಿ ಹೋಗ್ಬೋದು. ಹಾಗೆ ನೆಕ್ಸ್ಟ್ ರಿಡ್ಜ್ ಇರೋದು ಸರ್? ಅದು ಇದು ರಿಡ್ಜ್ ಕರ್ನಾಟಕ ವೆಹಿಕಲ್. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಇರೋದು. ಇಲ್ಲಾಂದ್ರೂ ನಮ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು 2012 ಮಾಡಲ್, ಸೆಕೆಂಡ್ ಓನರ್, 84,000 ಚೇಂಜ್ ಓಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ, ಇದು LXA ವೇರಿಯಂಟ್ ಬರುತ್ತೆ. ಲೆದರ್ ಸೀಟ್ ಐತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಮ್ಯಾನ್ಯುಯಲ್ ವಿಂಡೋ ಬರುತ್ತೆ. ಗಾಡಿ ಬಂದ್ಬಿಟ್ಟು ಇದು 3,25,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2,80,000 ಗೆ ಮಾಡ್ಕೊಟ್ಬಿಡ್ತೀವಿ ಸರ್. 2,80,000 ಗೆ ಫಿಕ್ಸ್ ಪ್ರೈಸ್. 2,80,000 ಗೆ ಫಿಕ್ಸ್ ಪ್ರೈಸ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ? 2 lakh ಲೋನ್ ಮಾಡ್ಕೊಡ್ತೀನಿ. ಬರೀ 80,000 ಡೌನ್ ಪೇಮೆಂಟ್ ಮಾಡಿ ಸರ್. ಇನ್ನ ಮಾಡಲ್ ಗಾಡಿ ಬೇಕಾ? 2020 ಮಾಡಲ್ ತಂದಿದ್ದೀನಿ. ಹೋಂಡಾ ಇದ್ದಲ್ಲಿ ವೆನ್ಯೂ 1 ಲೀಟರ್ ಇಂಜಿನ್ ವಿತ್ ಟರ್ಬೋ ಬರುತ್ತೆ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ಪ್ರೈಸಿಂಗ್ ಗಾಡಿ ಮಾಡಲ್ ಐತೆ, ಪ್ರೈಸಿಂಗ್ ಅಲ್ಲೂ ಐತೆ. 9,25,000 ಕೋಟ್ ಮಾಡ್ತಾ ಇದೀವಿ. 8,80,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2020 ಮಾಡಲ್, 30,000 ಓಡಿರೋ ಗಾಡಿ. ಬರೀ 30,000 ಓಡಿರೋ 30,000 ಓಡಿರೋದು. ಇದ್ರಲ್ಲಿ 1 ಲೀಟರ್ ಬರುತ್ತೆ, ವಿತ್ ಟರ್ಬೋ ಬರುತ್ತೆ. ಇದು SX 1 ಲೀಟರ್ ಇಂಜಿನ್ ವಿತ್ ಸನ್ರೂಫ್ ಬರುತ್ತೆ ಸರ್. ಡೈಮಂಡ್ ಕಟ್ ಅಲೋ ವೀಲ್ ಬರುತ್ತೆ. ಶೋರೂಮ್ ಅಲ್ಲಿ ಏನೈತೆ ಅದೇ ಟೈರ್ ಇರೋದು. ಇನ್ನ ನಿಮ್ಗೆ 20% ಇದು 40% ಟೈರ್ ಐತೆ. 40-50%. ಓಕೆ, ಗಾಡಿ ತುಂಬಾ ಚೆನ್ನಾಗೈತೆ. ಒಂದು MUV ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗಾಡಿ ಅನ್ಬೋದು. ಪ್ರೈಸಿಂಗ್ ಸರ್? ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 8,80,000 ಫೈನಲ್ ಆಗುತ್ತೆ. 8,80,000 ಫೈನಲ್ ಆಗುತ್ತೆ. 80,000 ಡೌನ್ ಪೇಮೆಂಟ್ ಮಾಡಿ 8 lakh ರೌಂಡ್ ಫಿಗರ್ ಲೋನ್ ಮಾಡ್ಕೊಡ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ 7 ಸೀಟರ್ 8 ಸೀಟರ್ ಬೇಕಾ? ನಿಮ್ಗೆ ಇನೋವಾ ಐತೆ. 15 ಮಾಡಲ್, ಸಿಂಗಲ್ ಓನರ್, ಜಿವೋಷನ್, 1,40,000 ರೆಕಾರ್ಡೆಡ್ ರೋಡ್ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಟೈರ್ ಎಲ್ಲ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಹಾಕ್ಸೋರೆ. ನಿಮ್ಗೆ 70-80% ಟೈರ್ ಐತೆ. ಆಮೇಲೆ ಗಾಡಿ ಮಾತ್ರ ನೋಡಬಹುದು, ಫ್ರಂಟ್ ಪ್ರೊಫೈಲ್ ಚೆನ್ನಾಗಿದೆ. ಬಕೆಟ್ ಸೀಟ್ ಕೂಡ ಹಾಕ್ಸೋರೆ ಗಾಡಿಯಲ್ಲಿ. ನೋಡಬಹುದು ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಸ್ವಲ್ಪ ಕತ್ಲಾಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ನೋಡೋದಾದ್ರೆ ಏರ್ ಸೈಡ್ ಯಾವ ತರ ಬರುತ್ತೆ, ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರೋದು. ಅಂಡ್ ಎಷ್ಟು ಹೊಡಿರೋದು ಸರ್ ಗಾಡಿ? ಸರ್ 1,40,000 ನೋಡೈತೆ. 10,95,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 10,50,000 ಗೆ ಮಾಡ್ಕೊಡ್ತೀನಿ. 10,50,000ಕ್ಕೆ ನಿಮ್ಗೆ ಮಾಡ್ಕೊಡ್ತೀನಿ. ಇನೋವಾ ಲೋನ್ ಬೇಕಂದ್ರು ನಿಮ್ಗೆ ಒಂದು 70-80% ಲೋನ್ ಮಾಡ್ಕೊಡ್ತೀನಿ. 8 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದ ಡೌನ್ ಪೇಮೆಂಟ್. ಓಕೆ, ಹಾಗೆ ನೆಕ್ಸ್ಟ್ XUV, ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ನಮ್ಮ ಹತ್ರ ಐತೆ. 2013 ಮಾಡಲ್, ಸಿಂಗಲ್ ಓನರ್, ಇದು W8 ವೇರಿಯಂಟ್. ಓಕೆ, ಗಾಡಿ ತುಂಬಾ ಚೆನ್ನಾಗೈತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಅನ್ಬೋದು ನಿಮ್ಗೆ. ನೋಡಿ ಈ ಕಡೆ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಐತೆ. ಓಕೆ, ಮಿರರ್ ಇಂಡಿಕೇಟರ್ಸ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಅಲ್ಲಿ
ಓಕೆ ಎಸಿ ಪವರ್ ಶೇರಿಂಗ್ ಪವರ್ ಎಲ್ಲ ಬರುತ್ತೆ ನಿಮ್ಗೆ ಅಂತ. ಸ್ಟೇರಿಂಗ್ 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಆಪ್ಷನ್ ಬರುತ್ತೆ ಸರ್. ಓಕೆ ಬ್ಯಾಕ್ ವೀಲ್ ಒಂದ್ ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ ನಿಮ್ಗೆ ಕಂಪ್ನಿಯಿಂದಾನೆ. ಓಕೆ ಅಂಡ್ ಓಡಿರೋದು ಎಷ್ಟು ಸರ್ ಇದು? ಸರ್ ಓಡಿರೋದು 67,000 ಓಡೈತೆ. ಸಿಂಗಲ್ ಓನರು 6,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 6,30,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ? 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 1.3 ಡೌನ್, 5.5 ಲೋನ್ ಆಗುತ್ತೆ. 80,000 ಡೌನ್ ಪೇಮೆಂಟ್ ಮಾಡಿ.